ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಹಿಂದೂಗಳು ಪ್ರತಿ ವರ್ಷ ಸುಮಾರು 50ಕ್ಕೂ ಹೆಚ್ಚು ಹಬ್ಬಗಳನ್ನು ಆಚರಿಸುತ್ತಾರೆ. ಆದರೆ ಬಹುತೇಕ ಎಲ್ಲ ಹಬ್ಬಗಳನ್ನು ನಾವು ಕೇವಲ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರೊಂದಿಗೆ ಮಾತ್ರ ಆಚರಿಸುತ್ತೇವೆ. ಆದರೆ ಗಣೇಶ ಚತುರ್ಥಿ ಮಾತ್ರ ಪ್ರತಿಯೊಂದು ಬೀದಿಯಲ್ಲಿ ಒಂದು ವಿಗ್ರಹವನ್ನು ಇಟ್ಟು 3 ದಿನಗಳಿಂದ 11 ದಿನಗಳವರೆಗೆ ಆ ಬೀದಿಯ ಪ್ರತಿಯೊಬ್ಬರು ಒಂದೇ ಕುಟುಂಬದ ಸದಸ್ಯರಂತೆ ಒಟ್ಟಾಗಿ ಸೇರಿ ಅದ್ದೂರಿಯಾಗಿ ಆಚರಿಸುತ್ತಾರೆ. ಹಾಗಿದ್ರೆ ಗಣೇಶ ಚತುರ್ಥಿಯ ದಿನ ಗಣೇಶನನ್ನು ಬೀದಿಗಳಲ್ಲಿ ವಿಗ್ರಹಗಳನ್ನ ಇಟ್ಟು ಏಕೆ ಆಚರಿಸುತ್ತಾರೆ ಎಂದು ನಿಮಗೆ ಗೊತ್ತೇ? ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಬಾರದು ಎಂದು ಏಕೆ ಹೇಳುತ್ತಾರೆ ಎನ್ನುವುದರ ಜೊತೆಗೆ ಗಣೇಶ ಚತುರ್ಥಿಯ ಆಚರಣೆಯ ಹಿಂದಿರುವ ಕಥೆಯಾದರೂ ಏನು ಎಂಬ ಎಲ್ಲ ವಿಷಯಗಳನ್ನು ನಿಮಗೆ ಕಣ್ಣಿಗೆ ಕಟ್ಟುವಂತೆ ವಿವರವಾಗಿ ಹೇಳುವ ಪ್ರಯತ್ನ ಮಾಡುತ್ತೇನೆ. ಸೊ ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ನಾನು ನಿಮ್ಮನ್ನು ಕೆಲವು ಕೋಟಿ ವರ್ಷಗಳ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಪೂರ್ವದಲ್ಲಿ ಗಜಾಸುರನೆಂಬ ರಾಕ್ಷಸನು ಅಜೇಯವಾದ ವಿಜಯವನ್ನ ಸಾಧಿಸಲು ಮತ್ತು ಸೋಲಿಲ್ಲದ ಜೀವನವನ್ನ ಪಡೆಯಲು ಪರಮೇಶ್ವರನಿಗಾಗಿ ಒಂದು ದಟ್ಟವಾದ ಕಾಡಿನಲ್ಲಿ ಘೋರವಾದ ತಪಸ್ಸನ್ನ ಮಾಡಲು ಪ್ರಾರಂಭಿಸಿದನು. ದಿನಗಳು ತಿಂಗಳುಗಳಾಗಿ ತಿಂಗಳುಗಳು ವರ್ಷಗಳಾದರೂ ಬಿಡದೆ ತಪಸ್ಸು ಮಾಡುತ್ತಿದ್ದ ಗಜಾಸುರನನ್ನು ನೋಡಿ ಸಾಕ್ಷಾತ್ ಪರಮೇಶ್ವರನೇ ಅವನ ಮುಂದೆ ಪ್ರತ್ಯಕ್ಷನಾಗಿ, ಗಜಾಸುರ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನಗೆ ಯಾವ ವರ ಬೇಕು ಕೇಳಿಕೋ, ತಕ್ಷಣವೇ ನೀಡುತ್ತೇನೆ ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ಗಜಾಸುರನು, ಪರಮೇಶ್ವರ, ನೀವು ಯಾವಾಗಲೂ ನನ್ನೊಂದಿಗೆ ಇರಬೇಕು ಎನ್ನುವ ಆಸೆಯನ್ನು ಬಿಟ್ಟು ನನಗೆ ಬೇರೆ ಯಾವ ಕೋರಿಕೆಯೂ ಇಲ್ಲ. ಆದ್ದರಿಂದ ನೀವು ನನ್ನ ಭಾಗವಾಗಿ ಯಾವಾಗಲೂ ನನ್ನ ಹೊಟ್ಟೆಯಲ್ಲಿ ಇರಬೇಕು ಎಂದು ಕೇಳಿಕೊಳ್ಳುತ್ತೇನೆ ಎಂದನು. ಗಜಾಸುರನು ಅಂತ ವರವನ್ನು ಕೇಳಲು ಕಾರಣವೇನೆಂದರೆ, ಪರಮೇಶ್ವರನೇ ತನ್ನ ಹೊಟ್ಟೆಯಲ್ಲಿದ್ದರೆ 14 ಲೋಕಗಳಲ್ಲಿಯೂ ತನ್ನನ್ನು ಕೊಲ್ಲುವ ಧೈರ್ಯವನ್ನು ಯಾರು ಮಾಡಲಾರರು ಎಂಬ ಸ್ವಾರ್ಥ. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ಫ್ರೆಂಡ್ಸ್, ಶಿವನ ಬಗ್ಗೆ ನಿಮಗೆ ತಿಳಿದೇ ಇದೆ ಅಲ್ಲವೇ? ಅವನು ಬೋಲೋ ಶಂಕರ. ಒಮ್ಮೆ ವರವನ್ನು ಕೇಳಿಕು ಎಂದ ಮೇಲೆ ಆ ವರವನ್ನು ಏಕೆ ಕೇಳಿದರು ಎಂದು ಯೋಚಿಸದೆ ನೀಡಿಬಿಡುತ್ತಾನೆ. ಹಾಗಾಗಿಯೇ ಅಂದು ಒಂದು ಕ್ಷಣವೂ ಕೂಡ ತಡ ಮಾಡದೆ ಗಜಾಸುರನ ಕೋರಿಕೆಯಂತೆ ಸೂಕ್ಷ್ಮ ರೂಪವನ್ನ ಧರಿಸಿ ಅವನ ಹೊಟ್ಟೆಯೊಳಗೆ ಸೇರಿಬಿಡುತ್ತಾರೆ. ಹೀಗೆ ಕೆಲವು ಕಾಲ ಕಳೆದ ನಂತರ ಶಿವನು ಎಲ್ಲಿಗೆ ಹೋದನೆಂದು ತಿಳಿಯದೆ ಗೊಂದಲಕ್ಕೊಳಗಾದ ಪಾರ್ವತಿ ದೇವಿಯು ಶ್ರೀ ಮಹಾವಿಷ್ಣುವಿನ ಬಳಿಗೆ ಹೋಗಿ ವಿಷಯವನ್ನು ವಿವರಿಸಿ ತಕ್ಷಣವೇ ತನ್ನ ಪತಿಯನ್ನು ತನ್ನ ಬಳಿಗೆ ಕರೆತರುವಂತೆ ಹೇಳಿಕೊಳ್ಳುತ್ತಾಳೆ. ಆಗ ಶ್ರೀ ಮಹಾವಿಷ್ಣುವು ಕಣ್ಮುಚ್ಚಿ ತನ್ನ ದಿವ್ಯ ದೃಷ್ಟಿಯಿಂದ ಗಜಾಸುರನ ತಂತ್ರವನ್ನು ಮತ್ತು ಪರಮೇಶ್ವರನ ವರವನ್ನು ಅರ್ಥ ಮಾಡಿಕೊಂಡು ಅವರನ್ನು ಮರಳಿ ಕರೆತರುವ ಜವಾಬ್ದಾರಿ ನನ್ನದು ಎಂದು ಪಾರ್ವತಿಗೆ ಮಾತು ಕೊಟ್ಟು ಪರಮೇಶ್ವರನ ವಾಹನವಾದ ನಂದಿಯ ಬಳಿಗೆ ಹೊರಡುತ್ತಾರೆ. ಹೋಗುವ ದಾರಿಯಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಮತ್ತು ದೇವಗಣಗಳನ್ನು ತನ್ನೊಂದಿಗೆ ಕರೆದುಕೊಂಡು ಅವರಿಗೆ ವಿಷಯವನ್ನು ವಿವರಿಸಿ ನಂದಿಯನ್ನು ಗಂಗಿರೆದ್ದುವಿನಂತೆ ಅಲಂಕರಿಸಲು ಆದೇಶ ಮಾಡುತ್ತಾರೆ. ವಿಷ್ಣುವಿನ ಆದೇಶದಂತೆ ನಂದಿಯನ್ನು ಅಲಂಕರಿಸಿದ ನಂತರ ಅವರೆಲ್ಲರೂ ಮಾರುವೇಷ ಧರಿಸಿ ಸನಾದಿ ಮೇಳದೊಂದಿಗೆ ನೃತ್ಯ ಮಾಡುತ್ತಾ ಗಜಾಸುರನ ಬಳಿಗೆ ಹೋಗಿ ಅವನನ್ನು ಆನಂದ ಪಡಿಸುವಂತೆ ಉತ್ಸಾಹಭರಿತ ಮೇಳ ತಾಳಗಳೊಂದಿಗೆ ಗಂಗಿರೆತ್ತುವನ್ನು ಕುಣಿಸುತ್ತಾರೆ. ತನ್ನನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಿರುವ ಆ ಗುಂಪನ್ನು ನೋಡಿ ಗಜಾಸುರನು ಗರ್ವದಿಂದ, ಇನ್ನು ಸಾಕು, ಹೇಳಿ ನಿಮಗೇನು ಬೇಕು, ಕ್ಷಣ ಮಾತ್ರದಲ್ಲಿ ನಿಮ್ಮ ಕೋರಿಕೆ ಈಡೇರಿಸುತ್ತೇನೆ ಎಂದು ಅಹಂಕಾರದಿಂದ ಹೇಳಿದನು. ಅದನ್ನು ಕೇಳಿದ ಶ್ರೀ ಮಹಾವಿಷ್ಣುವು, ರಾಕ್ಷಸ ವೀರನೇ, ಇಷ್ಟು ಹೊತ್ತು ನಿಮ್ಮ ಮುಂದೆ ನೃತ್ಯ ಮಾಡಿ ನಿಮ್ಮನ್ನು ಮೆಚ್ಚಿಸಲು ಪ್ರಯತ್ನಿಸಿದ ಈ ಗಂಗಿರೆದ್ದು ಸಾಕ್ಷಾತ್ ಪರಮೇಶ್ವರನ ವಾಹನವಾದ ನಂದಿ. ಕೆಲವು ಕಾಲದಿಂದ ತನ್ನ ಪ್ರಭು ಕಾಣದಿದ್ದರಿಂದ ಇದು ಬಹಳ ದುಃಖದಲ್ಲಿದೆ. ಆದ್ದರಿಂದ ನೀವು ಆ ಪರಮೇಶ್ವರನನ್ನು ಈ ನಂದಿಯ ಮುಂದೆ ಒಮ್ಮೆ ಕರೆತರಲು ಸಾಧ್ಯವಾದರೆ ನಾವು ನೋಡಿಕೊಂಡು ಹೊರಡುತ್ತೇವೆ ಎಂದರು. ಇದನ್ನು ಕೇಳಿದ ಗಜಾಸುರನು ಬೆವರುವುದಕ್ಕೆ ಶುರು ಮಾಡುತ್ತಾನೆ. ಏಕೆಂದರೆ ಹಿಂದೆಯಷ್ಟೇ ಏನು ವರಬೇಕು ಕೇಳಿ ಕ್ಷಣದಲ್ಲಿ ಈಡೇರಿಸುತ್ತೇನೆ ಎಂದು ಜಂಬ ಕೊಚ್ಚಿಕೊಂಡಿದ್ದನು. ಈಗ ಆ ವರವನ್ನು ಈಡೇರಿಸಬೇಕೆಂದರೆ ಪರಮೇಶ್ವರನು ತನ್ನ ಹೊಟ್ಟೆಯನ್ನು ಸೀಳಿಕೊಂಡು ಹೊರ ಬರುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಆಗ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆಂದು ಅರಿತುಕೊಂಡು ತನ್ನ ಹೊಟ್ಟೆಯಲ್ಲಿದ್ದ ಶಿವನಿಗೆ, ಪರಮೇಶ್ವರ, 3 ಲೋಕಗಳು ನನ್ನನ್ನು ಕೊಂಡಾಡಬೇಕು ಎಂಬ ಸ್ವಾರ್ಥದಿಂದ ನಾನು ಮಾಡಿದ ಈ ತಪ್ಪಿನಿಂದಾಗಿ ಈಗ ನನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಿದ್ದೇನೆ. ಆದರೆ ಪ್ರಾಣ ಹೋಗುವ ಮುನ್ನ ಈ ನನ್ನ ಕೊನೆಯ ಕ್ಷಣದಲ್ಲಿ ನನಗೆ ಒಂದು
ಕೋರಿಕೆ ಉಳಿದಿದೆ, ಅದನ್ನು ದಯವಿಟ್ಟು ಈಡೇರಿಸುತ್ತೀರಾ ಎಂದು ಕೇಳುತ್ತಾನೆ. ಅದಕ್ಕೆ ಶಿವನು, 7 ಗಜಾಸುರ, ಏನದು ನಿನ್ನ ಕೋರಿಕೆ ಎಂದು ಕೇಳಿದಾಗ, ನನ್ನ ಮರಣದ ನಂತರವೂ ನನ್ನ ಈ ತಲೆಯನ್ನು 3 ಲೋಕಗಳು ಪೂಜಿಸಬೇಕು, ಇದೇ ನನ್ನ ಕೊನೆಯ ಕೋರಿಕೆ ಎಂದು ಹೇಳುತ್ತಾನೆ. ಅದಕ್ಕೆ ಶಿವನು ತಥಾಸ್ತು ಎಂದು ಆಶೀರ್ವಾದಿಸುತ್ತಾರೆ. ತಕ್ಷಣವೇ ಗಜಾಸುರನ ಎದುರಿಗಿದ್ದ ವಿಷ್ಣುವು ನಂದಿಯ ಕಡೆಗೆ ತಿರುಗಿ, ನಿನ್ನ ಪ್ರಭುವನ್ನು ಕರೆದುಕೊ ಎಂದು ಸನ್ನೆ ಮಾಡುತ್ತಾರೆ. ನಂದಿಯು ಮಿಂಚಿನ ವೇಗದಲ್ಲಿ ಓಡಿ ಹೋಗಿ ಗಜಾಸುರನ ಹೊಟ್ಟೆಯನ್ನು ಸೀಳಿ ಪರಮೇಶ್ವರನನ್ನು ಹೊರಗೆ ತಂದಿತು. ಆಗ ವಿಷ್ಣು ಮೆಲ್ಲಗೆ ನಗುತ್ತಾ, ಪರಮೇಶ್ವರ, ನೀವು ಬೋಲ ಶಂಕರನಾಗಿ ಅಸುರರಿಗೆ ನೀಡುವ ವರಗಳಿಂದ ನಾವೆಲ್ಲರೂ ಕಷ್ಟಕ್ಕೀಡಾಗುತ್ತಿದ್ದೇವೆ ಅಲ್ಲವೇ ಎನ್ನುತ್ತಾರೆ. ಹಾಗೆಯೇ ಅಲ್ಲಿದ್ದವರೆಲ್ಲರೂ ಮೆಲ್ಲಗೆ ನಗುತ್ತಾ ಬಂದ ಕೆಲಸ ಮುಗಿಯಿತೆಂದು ತಿಳಿದು ಹಿಂತಿರುಗಲು ಪ್ರಾರಂಭಿಸಿದರು. ಈ ವಿಷಯ ತಿಳಿದ ಪಾರ್ವತಿ ದೇವಿಯು ಪರಮೇಶ್ವರನು ಕೈಲಾಸಕ್ಕೆ ಮರಳುತ್ತಿದ್ದಾರೆಂಬ ಸಂತೋಷದಲ್ಲಿ ಏಕಾಂತವಾಗಿ ಅಭ್ಯಂಜನ ಸ್ನಾನ ಮಾಡಬೇಕೆಂದು ನಿರ್ಧರಿಸುತ್ತಾರೆ. ಆಗ ತನ್ನ ಮೈ ಮೇಲಿದ್ದ ಅರಿಶಿಣದಿಂದ ಒಂದು ಚಿಕ್ಕ ಹುಡುಗನ ರೂಪವನ್ನ ಮಾಡಿ ಆ ರೂಪಕ್ಕೆ ಪ್ರಾಣವನ್ನ ತುಂಬುತ್ತಾಳೆ. ಅಂದು ಪಾರ್ವತಿ ದೇವಿಯು ಪ್ರಾಣ ನೀಡಿದ ಚಿಕ್ಕ ಹುಡುಗನೇ ಗಣೇಶ. ಪಾರ್ವತಿ ದೇವಿಯು ಗಣೇಶನಿಗೆ ತಾನು ಏಕಾಂತವಾಗಿ ಸ್ನಾನ ಮಾಡಬೇಕಾಗಿದ್ದು, ನಾನು ಹೇಳುವವರೆಗೂ ತನ್ನ ಏಕಾಂತ ಮಂದಿರದೊಳಗೆ ಯಾರನ್ನು ಬಿಡಬಾರದೆಂದು ಹೇಳುತ್ತಾರೆ. ಪಾರ್ವತಿ ದೇವಿಯ ಆಜ್ಞೆಯಂತೆ ಗಣೇಶನು ಆ ಏಕಾಂತ ಮಂದಿರದ ದ್ವಾರದ ಮುಂದೆ ನಿಂತು ಒಳಗೆ ಯಾರು ಬರದಂತೆ ಕಾವಲು ಕಾಯ್ತಿರುತ್ತಾನೆ. ಅಷ್ಟರಲ್ಲಿ ಗಜಾಸುರನ ಹೊಟ್ಟೆಯಿಂದ ಹೊರಬಂದು ಏಕಾಂತ ಮಂದಿರದೊಳಗೆ ಪ್ರವೇಶಿಸಲು ಹೊರಟಿದ್ದ ಪರಮೇಶ್ವರನನ್ನು ಗಣೇಶನು ತಡೆಯುತ್ತಾನೆ. ಆಗ ಶಿವನು, ಮಗು, ನಾನು ಇದುವರೆಗೂ ನಿನ್ನನ್ನು ನೋಡಿಯೇ ಇಲ್ಲ, ಯಾರು ನೀನು, ನನ್ನನ್ನು ಏಕೆ ತಡೆಯುತ್ತಿದ್ದೀಯಾ ಎಂದು ಪ್ರಶ್ನೆ ಮಾಡುತ್ತಾರೆ. ಅದಕ್ಕೆ ಗಣೇಶನು, ನಾನು ಪಾರ್ವತಿಯ ಪುತ್ರ ಗಣೇಶ, ನನ್ನ ತಾಯಿಯು ಏಕಾಂತ ಮಂದಿರದಲ್ಲಿ ಸ್ನಾನ ಮಾಡುತ್ತಿದ್ದಾರೆ, ಆದ್ದರಿಂದ ತಾಯಿ ಹೇಳುವವರೆಗೂ ಯಾರನ್ನು ಒಳಗೆ ಬಿಡುವಂತಿಲ್ಲ, ಯಾರಿಗೂ ಅನುಮತಿ ಇಲ್ಲದೆ ನಾನು ಒಳಗೆ ಕಳಿಸುವಂತಿಲ್ಲ, ಹಾಗಾಗಿ ದಯವಿಟ್ಟು ನೀವು ಕೂಡ ಹಿಂತಿರುಗಿ ಹೋಗಿ ಎನ್ನುತ್ತಾರೆ. ಆಗ ಶಿವನು, ಓ, ನೀನು ಪಾರ್ವತಿಯ ಪುತ್ರನೇ, ನಾನು ಅಪರಿಚಿತನಲ್ಲ ಮಗನೇ, ನಾನ್ ನಿನ್ನ ತಂದೆ, ಪಾರ್ವತಿ ನನ್ನ ಧರ್ಮಪತ್ನಿ, ಹಾಗಾಗಿ ನೀನು ನನ್ನನ್ನು ತಡೆಯಬೇಕಾಗಿಲ್ಲ ಎನ್ನುತ್ತಾರೆ. ಅದನ್ನು ಕೇಳಿದ ಗಣೇಶನು ಸಂತೋಷದಿಂದ ತಂದೆಗೆ ನಮಸ್ಕರಿಸುತ್ತಾ, ನನ್ನ ತಾಯಿ ಪಾರ್ವತಿ ದೇವಿ ನಿಮಗೆ ಧರ್ಮಪತ್ನಿ ಎಂಬುದು ಸತ್ಯ, ಆದರೆ ಅವರ ಆದೇಶವಿಲ್ಲದೆ ಯಾರನ್ನು ಒಳಗೆ ಬಿಡಬಾರದೆಂದು ನಾನು ಮಾತು ಕೊಟ್ಟಿದ್ದೇನೆ, ಆದ್ದರಿಂದ ನಾನು ಮಾತು ತಪ್ಪಲಾರೆ, ನೀವೇ ಅರ್ಥ ಮಾಡಿಕೊಂಡು ಹಿಂತಿರುಗಿ ಹೋಗಿ ಅಥವಾ ಸ್ವಲ್ಪ ಸಮಯದ ನಂತರ ಬನ್ನಿ ಎಂದು ಉತ್ತರಿಸಿದನು. ಅದನ್ನು ಕೇಳಿದ ಪರಮೇಶ್ವರನಿಗೆ ಭಯಂಕರ ಕೋಪ ಬಂತು. ದಾರಿ ಬಿಡುವಂತೆ ಎಷ್ಟು ವಾದಿಸಿದರೂ ಗಣೇಶನು ಒಪ್ಪದಿದ್ದಾಗ ಒಮ್ಮೆಲೆ ಮಿಂಚಿನ ವೇಗದಲ್ಲಿ ತನ್ನ ತ್ರಿಶೂಲವನ್ನು ಬೀಸಿ ಗಣೇಶನ ತಲೆಯನ್ನು ಕತ್ತರಿಸಿ ಬಿಟ್ಟರು. ಪರಮೇಶ್ವರನ ತ್ರಿಶೂಲದ ಹೊಡೆತಕ್ಕೆ ಗಣೇಶನು ಹಾಕಿದ ಆರ್ತನಾದವನ್ನು ಕೇಳಿ ಪಾರ್ವತಿ ದೇವಿ ಓಡೋಡಿ ಆ ಸ್ಥಳಕ್ಕೆ ಬಂದಳು. ಅಷ್ಟೇ, ತಲೆ ಮತ್ತು ದೇಹ ಬೇರೆಯಾಗಿ ಬಿದ್ದಿದ್ದ ತನ್ನ ಮಗ ಗಣೇಶನನ್ನು ನೋಡಿ ಪಾರ್ವತಿ ದೇವಿಯ ಕೆಂಪಾದ ಕಣ್ಣುಗಳಿಂದ ಮಹಾಶಕ್ತಿಯ ರೂಪ ತಾಳಿ 3 ಲೋಕಗಳನ್ನು ನಾಶ ಮಾಡಲು ಮುಂದಾದಳು. ಇದನ್ನು ಕಂಡ ಬ್ರಹ್ಮ, ವಿಷ್ಣು ಹಾಗೂ ದೇವಾನು ದೇವತೆಗಳೆಲ್ಲರೂ ಆ ಸ್ಥಳಕ್ಕೆ ಬಂದು ಪಾರ್ವತಿ ದೇವಿಯನ್ನು ಶಾಂತಗೊಳಿಸುವಂತೆ ಮತ್ತು ಗಣೇಶನನ್ನು ಮತ್ತೆ ಬದುಕಿಸುವಂತೆ ಶಿವನನ್ನು ಕೋರಿದರು. ಆಗ ಶಿವನು ತನ್ನ ತ್ರಿಶೂಲದಿಂದ ಕತ್ತರಿಸಿದ ತಲೆಯನ್ನು ಮತ್ತೆ ಜೋಡಿಸುವುದು ಅಸಾಧ್ಯ. ಈ ಕ್ಷಣದಲ್ಲಿ ಗಣೇಶನನ್ನು ಬದುಕಿಸಲು ನಮಗಿರುವ ಒಂದೇ ದಾರಿ, ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಿರುವ ಮತ್ತೊಂದು ಜೀವಿಯ ತಲೆಯನ್ನು ಗಣೇಶನ ಶರೀರಕ್ಕೆ ಜೋಡಿಸುವುದು, ಅದು ಕೂಡ ಇಂದಿನ ಸೂರ್ಯಾಸ್ತದೊಳಗೆ ಆಗಬೇಕು ಎಂದರು. ಅದರಂತೆ ಶಿವಗಣಗಳು ಶಿವನು ಹೇಳಿದ ಹಾಗೆ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಿರುವ ಜೀವಿಯನ್ನು ಹುಡುಕಲು ಅಲ್ಲಿಂದ ಹೊರಡುತ್ತಾರೆ. ಕ್ಷಣಗಳು ನಿಮಿಷಗಳಾಗಿ, ನಿಮಿಷಗಳು ಗಂಟೆಗಳಾಗಿ ಕಳೆದರೂ ಶಿವಗಣಗಳು ಬಾರದಿದ್ದರಿಂದ ದೇವಾನು ದೇವತೆಗಳೆಲ್ಲರೂ ಆತಂಕದಿಂದ ಶಿವಗಣಗಳು ಹೋದ ದಾರಿಯನ್ನೇ ನೋಡುತ್ತಿದ್ದರು. ಆಗ ಅವರಿಗೆ ದೂರದಲ್ಲಿ ಕೈಯಲ್ಲಿ ಒಂದು ತಲೆಯನ್ನ ಹಿಡಿದುಕೊಂಡು ಗೊಂದಲದ ಸ್ಥಿತಿಯಲ್ಲಿ ನಿಧಾನವಾಗಿ ನಡೆದು ಬರುತ್ತಿದ್ದ ಶಿವಗಣಗಳು ಕಂಡರು. ಆಗ ಅಲ್ಲಿದ್ದವರೆಲ್ಲರೂ ಕೂಡ ಸ್ವಲ್ಪ ಸಮಾಧಾನಗೊಂಡರು. ಆದರೆ ಶಿವಗಣಗಳು ಹತ್ತಿರ ಬಂದಾಗ ಅಲ್ಲಿದ್ದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಹಾಗೂ ದೇವಾನು ದೇವತೆಗಳ ಜೊತೆಗೆ ಪಾರ್ವತಿ ದೇವಿಯು ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿ ನೋಡುತ್ತಾ ನಿಂತು ಬಿಟ್ಟರು. ಏಕೆಂದರೆ ಆ ಶಿವಗಣಗಳು ಹೊತ್ತು ತಂದಿದ್ದು ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಿದ್ದ ಒಂದು ಆನೆಯ ತಲೆಯನ್ನು ಬಾಲಕನೊಬ್ಬನಿಗೆ ಜೋಡಿಸುವುದು ಸರಿನಾ ತಪ್ಪ ಎಂಬ ಗೊಂದಲದಲ್ಲಿದ್ದಾಗಲೇ ಬ್ರಹ್ಮನು ಸಮಯ ಮೀರುತ್ತಿದೆ, ಬೇಗ ತಲೆಯನ್ನು ಜೋಡಿಸುವಂತೆ ಪರಮೇಶ್ವರನನ್ನು ಕೋರಿದರು. ಕೂಡಲೇ ಶಿವನು ಗಣೇಶನಿಗೆ ಆನೆಯ ತಲೆಯನ್ನು ಜೋಡಿಸಿ ಮತ್ತೆ ಪ್ರಾಣವನ್ನ ತುಂಬಿದರು. ವಾಸ್ತವವಾಗಿ ನಮ್ಮ ಕಥೆಯ ಆರಂಭದಲ್ಲಿ ಗಜಾಸುರನು ಒಂದು ವರವನ್ನು ಕೇಳಿದ್ದನು, ನನ್ನ ಮರಣದ ನಂತರವೂ ನನ್ನ ತಲೆಯನ್ನು 3 ಲೋಕಗಳು ಪೂಜಿಸಬೇಕೆಂದು. ಆ ಗಜಾಸುರನ ತಲೆಯನ್ನೇ ಶಿವಗಣಗಳು ತಂದಿದ್ದರು ಮತ್ತು ಶಿವನು ಅದನ್ನು ಗಣೇಶನಿಗೆ ಜೋಡಿಸಿದ್ದರು. ಈ ರೀತಿಯಾಗಿ ಶಿವನು ಗಜಾಸುರನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡರು. ಆ ದಿನ ಮರಣಿಸಿ
ಮತ್ತೆ ಬದುಕಿದ ಗಣೇಶನಿಗೆ ಶಿವನು ತನ್ನ ಗಣಗಳಿಗೆ ಅಧಿಪತಿಯಾಗಿ ಗಣಪತಿ ಎಂದು ಮತ್ತು ಅಲ್ಲಿದ್ದ ದೇವಾನು ದೇವತೆಗಳೆಲ್ಲರೂ ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರ ಎಂದು ದೀಕ್ಷೆ ನೀಡಿದರು. 3 ಲೋಕಗಳಲ್ಲಿ ಯಾವುದೇ ಶುಭ ಕಾರ್ಯ ಆರಂಭವಾಗಬೇಕಾದರೂ ಅದು ಮೊದಲು ವಿಘ್ನೇಶ್ವರನ ಪೂಜೆಯ ನಂತರವೇ ಆರಂಭವಾಗುತ್ತದೆ ಎಂದು ಆಶೀರ್ವಾದಿಸಿದರು. ಅಂದಿನಿಂದ ಗಣೇಶನು ವಿಘ್ನೇಶ್ವರನಾಗಿ ಬದಲಾದನು. ಆ ಭಾದ್ರಪದ ಶುಕ್ಲ ಚೌತಿ ದಿನವನ್ನೇ ವಿನಾಯಕ ಚೌತಿ ಎಂದು ಆಚರಿಸಲು ಆರಂಭವಾಯಿತು. ಹಾಗಿದ್ರೆ ವಿನಾಯಕ ಚೌತಿಯ ದಿನ ಚಂದ್ರನನ್ನು ಏಕೆ ನೋಡಬಾರದು? ಒಂದು ವಿನಾಯಕ ಚೌತಿಯ ದಿನ ತನ್ನ ಭಕ್ತರು ನೀಡಿದ ಪ್ರಸಾದವನ್ನು ಹೊಟ್ಟೆ ತುಂಬ ತಿಂದು ವಿಘ್ನೇಶ್ವರನು ಕೈಲಾಸಕ್ಕೆ ಹೊರಟನು. ಪಾರ್ವತಿ ಪರಮೇಶ್ವರರ ಬಳಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಲು ಪ್ರಯತ್ನಿಸಿದನು. ಆಗಲೇ ಪ್ರಸಾದ ತಿಂದು ಹೊಟ್ಟೆ ಉಬ್ಬಿದ್ದರಿಂದ ಅವನ ಕೈಗಳು ಭೂಮಿಗೆ ತಾಗದೆ ಬಹಳ ಕಷ್ಟಪಡುತ್ತಿದ್ದನು. ಇದನ್ನು ನೋಡಿದ ಪರಮೇಶ್ವರನ ತಲೆಯ ಮೇಲಿದ್ದ ಚಂದ್ರನು ವಿಘ್ನೇಶ್ವರನನ್ನು ನೋಡಿ ಅಣಗಿಸಿ ನಗತೊಡಗಿದರು. ರಾಜದೃಷ್ಟಿ ಬಿದ್ದರೆ ಕಲ್ಲುಗಳು ಪುಡಿಯಾಗಬೇಕೆಂಬಂತೆ ವಿಘ್ನೇಶ್ವರನ ಹೊಟ್ಟೆ ಒಡೆದು ತಿಂದಿದ್ದೆಲ್ಲವೂ ಹೊರಬಂದು ಅಲ್ಲೇ ಮರಣ ಹೊಂದಿದನು. ತನ್ನ ಮಗನ ಮರಣವನ್ನು ಕಣ್ಣೆದುರೆ ಕಂಡ ಪಾರ್ವತಿ ದೇವಿಯು ಅಪಾರವಾದ ಆವೇಶದಿಂದ ಈ ಕ್ಷಣದಿಂದ ಚಂದ್ರನ ಕಡೆ ನೋಡಿದ ಪ್ರತಿಯೊಬ್ಬರು ತಾವು ಮಾಡದ ತಪ್ಪುಗಳಿಗೆ ನಿಂದನೆಗೊಳಗಾಗುತ್ತಾರೆ ಎಂದು ಶಾಪವನ್ನು ನೀಡಿದರು. ಈ ಶಾಪದಿಂದಾಗಿ ಭೂಲೋಕದಲ್ಲಿ ಎಲ್ಲ ನಡುವೆ ಅನುಮಾನಗಳು ಮತ್ತು ಸುಳ್ಳು ಆರೋಪಗಳು ಶುರುವಾದವು. ಕೂಡಲೇ ಈ ವಿಷಯವನ್ನು ಸಪ್ತ ಋಷಿಗಳ ಮೂಲಕ ತಿಳಿದ ಶ್ರೀ ಮಹಾವಿಷ್ಣುವು ಹೊಟ್ಟೆ ಒಡೆದು ಮರಣಿಸಿದ್ದ ವಿಘ್ನೇಶ್ವರನನ್ನು ಬದುಕಿಸಿ ಅವನಿಗೆ ಅಮರತ್ವವನ್ನು ನೀಡಿ ಪಾರ್ವತಿ ದೇವಿಯ ಕೋಪವನ್ನು ತಣಿಸಿದರು. ಆ ನಂತರ ಮಹಾವಿಷ್ಣುವಿನ ಜೊತೆ ಬಂದವರೆಲ್ಲರೂ ಈ ಶಾಪದಿಂದ ಭೂಲೋಕದ ಜನರು ಪಡುತ್ತಿರುವ ಕಷ್ಟಗಳನ್ನು ವಿವರಿಸಿ ಶಾಪವನ್ನು ಹಿಂಪಡೆಯುವಂತೆ ಪಾರ್ವತಿ ದೇವಿಯನ್ನು ಬೇಡಿಕೊಂಡರು. ಅಷ್ಟೊತ್ತಿಗಾಗಲೇ ಶಾಂತಳಾಗಿದ್ದ ಪಾರ್ವತಿ ದೇವಿ ಯಾವ ಚೌತಿಯ ದಿನ ಚಂದ್ರನು ವಿಘ್ನೇಶ್ವರನನ್ನು ನೋಡಿ ಅಣಕಿಸಿ ನಕ್ಕನೋ ಆ ದಿನ ಮಾತ್ರ ಯಾರು ಚಂದ್ರನನ್ನು ನೋಡಬಾರದು. ನೋಡಿದರೆ ಅವರಿಗೆ ಸುಳ್ಳು ಆರೋಪಗಳು ತಪ್ಪದು. ಉಳಿದ ದಿನಗಳಲ್ಲಿ ಚಂದ್ರನನ್ನು ನೋಡಿದರೆ ಯಾವುದೇ ಕೆಡುಕು ಆಗುವುದಿಲ್ಲ ಎಂದು ತನ್ನ ಶಾಪವನ್ನು ಬದಲಾಯಿಸಿಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ವಿನಾಯಕ ಚೌತಿಯ ದಿನ ಚಂದ್ರನನ್ನು ನೋಡಬಾರದೆಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಇನ್ನು ಸಾರ್ವಜನಿಕ ಗಣೇಶೋತ್ಸವದ ಆರಂಭ. ವಿನಾಯಕ ಚೌತಿಯನ್ನು ಈಗ ನಾವು ಆಚರಿಸುತ್ತಿರುವಂತೆ ಸಾರ್ವಜನಿಕವಾಗಿ ಬೀದಿಗಳಲ್ಲಿ ವಿಗ್ರಹಗಳನ್ನು ಇಟ್ಟು ಆಚರಿಸಬೇಕೆಂದು ನಮ್ಮ ಹಿಂದೂ ಪುರಾಣಗಳಲ್ಲಿ ಎಲ್ಲಿಯೂ ಉಲ್ಲೇಖವಿಲ್ಲ. ಹೀಗೆ ಆಚರಿಸಲು ಕಾರಣ ಸರಿಯಾಗಿ 135 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ. ಬ್ರಿಟಿಷರು ನಮ್ಮ ದೇಶವನ್ನು 1757ರಿಂದ 1947ರವರೆಗೆ ಅಂದರೆ ಸುಮಾರು 190 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು. ಅವರ ಆಡಳಿತದಲ್ಲಿ 10 ರೂಪಾಯಿ ಸಂಪಾದಿಸಿದರೆ 6 ರೂಪಾಯಿ ತೆರಿಗೆ ಕಟ್ಟಿಸಿಕೊಳ್ಳುತ್ತಿದ್ದರು ಮತ್ತು ಸ್ವತಂತ್ರದ ಯೋಚನೆ ಬಂದರೂ ಸಹ ಗುಂಡಿಕ್ಕಿ ಕೊಲ್ಲುತ್ತಿದ್ದರು. ಅವರ ದೌರ್ಜನ್ಯಗಳಿಂದ ಬೇಸತ್ತ ಭಾರತೀಯರು 1857ರಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಆರಂಭಿಸಿದರು. ಜನರು ಒಂದಾಗಿ ನಮ್ಮ ಮೇಲೆ ತಿರುಗಿ ಬಿದ್ದರೆ ತಮ್ಮ ಆಟಗಳು ನಡೆಯುವುದಿಲ್ಲ ಎಂದು ಅರಿತ ಬ್ರಿಟಿಷ್ ಸರ್ಕಾರ ಚಳುವಳಿಗಾರರು ಸಭೆ ನಡೆಸುವುದನ್ನು ನಿಷೇಧಿಸಿತು. 4 ಜನರು ಒಂದೇ ಕಡೆ ಕಂಡರೂ ಅವರನ್ನ ಗುಂಡಿಕ್ಕಿ ಕೊಲ್ಲುತ್ತಿದ್ದರು. ಇದನ್ನೆಲ್ಲ ಗಮನಿಸುತ್ತಿದ್ದ ಲೋಕಮಾನ್ಯ ಬಾಲಗಂಗಾಧರನಾಥ್ ತಿಲಕ್ ಅವರು ಬ್ರಿಟಿಷರನ್ನು ಬಲದಿಂದಲ್ಲ ಬುದ್ಧಿವಂತಿಕೆಯಿಂದ ಸೋಲಿಸಬೇಕೆಂದು ನಿರ್ಧರಿಸಿದರು. ಪುಣೆ, ಮಹಾರಾಷ್ಟ್ರ ಪ್ರಾಂತ್ಯಗಳಲ್ಲಿ ಇನ್ನು ಮುಂದೆ ನಾವು ವಿನಾಯಕನ ಚೌತಿಯನ್ನು ಖಾಸಗಿ ಹಬ್ಬದಂತೆ ಅಲ್ಲ ಸಾರ್ವಜನಿಕ ಹಬ್ಬವಾಗಿ ಸಮಿತಿಗಳನ್ನು ರಚಿಸಿ ಆಚರಿಸೋಣ ಎಂದು ಘೋಷಿಸಿದರು. ಇದು ಕೇವಲ ಹಿಂದೂ ಸಂಪ್ರದಾಯದ ಹಬ್ಬವೇ ಹೊರತು ಯಾವುದೇ ಚಳುವಳಿಯಲ್ಲ ಎಂದು ಬ್ರಿಟಿಷರನ್ನ ನಂಬಿಸಿ ಅನುಮತಿಯನ್ನು ಸಹ ಪಡೆದುಕೊಂಡರು. ಅಂದಿನಿಂದ ವಿನಾಯಕ ಚೌತಿ ನಡೆಯುವ 10 ದಿನಗಳಲ್ಲಿ ಯುವಕರನ್ನು ಒಟ್ಟುಗೂಡಿಸಿ ಅವರಿಗೆ ಪ್ರೇರಣೆ ನೀಡುವ ಭಾಷಣಗಳನ್ನು ಮಾಡುತ್ತಾ ದೇಶಭಕ್ತಿಯನ್ನು ಹೆಚ್ಚಿಸುವ ಹಾಡುಗಳನ್ನು ಹಾಕುತ್ತಾ ಸಾವಿರಾರು ಚಳುವಳಿಗಾರರನ್ನು ತಯಾರು ಮಾಡುತ್ತಿದ್ದರು. ನಿಧಾನವಾಗಿ ಪುಣೆ ಮತ್ತು ಮಹಾರಾಷ್ಟ್ರದಲ್ಲಿ ಆರಂಭವಾದ ಈ ಪದ್ಧತಿಯು ದೇಶದಾದ್ಯಂತ ಹರಡಿ ವಿನಾಯಕ ಚೌತಿಯನ್ನು ಸ್ವತಂತ್ರ ಹೋರಾಟದ ಸಭೆಯಾಗಿ ಬಳಸಿಕೊಳ್ಳಲಾಯಿತು. ಅದಾದ 50 ವರ್ಷಗಳ ನಂತರ ನಮಗೆ ಸ್ವತಂತ್ರವು ಸಿಕ್ಕಿತು. ಹೀಗೆ 1890ರಿಂದ ವಿನಾಯಕ ಚೌತಿಯನ್ನು ಸಾರ್ವಜನಿಕವಾಗಿ ಬೀದಿಗಳಲ್ಲಿ ವಿಗ್ರಹಗಳನ್ನು ಇಟ್ಟು ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರು ಒಂದೇ ಕುಟುಂಬದ ಸದಸ್ಯರಂತೆ ವಿಜೃಂಭಣೆಯಿಂದ ಆಚರಿಸುವುದು ಆರಂಭವಾಯಿತು. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ಫ್ರೆಂಡ್ಸ್, ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜಯ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.